ಡಾಕ್ಟರ್ ಡಾಕ್ಟರ್ ಸಿಸ್ಟರ್ ಡಾಕ್ಟರ್ ಫಾಸ್ಟ್ ಮಧು ವಾಟ್ ಹ್ಯಾಪನ್? ತಲೆಗೆ ಏಟಾಗಿದೆ ಡಾಕ್ಟರ್. ತುಂಬಾ ರಕ್ತ ಹೋಗಿದೆ. ಪ್ಲೀಸ್ ಡಾಕ್ಟರ್, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಎಮರ್ಜೆನ್ಸಿ ಕರ್ಕೊಂಡು ನಡೀರಿ. ಫಾಸ್ಟ್. ನೀನೋಗಿ ಇಂಜೆಕ್ಷನ್ ತಗೊಂಬಾ. ಸಿಸ್ಟರ್ ಹೇಗಿದ್ದಾರೆ ಇವಾಗ? ವೇಟ್ ಮಾಡಿ. ಡಾಕ್ಟರ್ ಅವಳು ಹೇಗಿದ್ದಾಳೆ ಇವಾಗ? ಏನೂ ಆಗಿಲ್ಲ ಅಲ್ವಾ? ಅಪಾಯ ಏನೂ ಇಲ್ಲ ಅಲ್ವಾ? ತಲೆಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ರಕ್ತ ತುಂಬಾ ಹೋಗಿದೆ. ತಕ್ಷಣ ಅವಳಿಗೆ ಬ್ಲಡ್ ಕೊಡಿ ಡಾಕ್ಟರ್. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಬ್ಲಡ್ ಕೊಡ್ಸೋದು ದೊಡ್ಡ ವಿಷಯ ಅಲ್ಲ. ಪೇಷಂಟ್ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಟ್ರೀಟ್ಮೆಂಟ್ಗೆ. ಡಾಕ್ಟರ್ ತಲೆಯಲ್ಲಿ ಬ್ಲಡ್ ಕಾಟ್ ಆಗಿದೆ ಅಂತ ಡೌಟ್ ಬರ್ತಾ ಇದೆ. ಮತ್ತೆ ಇವಾಗ ಹೆಂಗೆ ಡಾಕ್ಟರ್? 2-3 ಅವರ್ಸ್ ವೆಯ್ಟ್ ಮಾಡಬೇಕು. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ಅವ್ರ ಕಂಡೀಷನ್ ಬಗ್ಗೆ ಹೇಳಕ್ಕಾಗಲ್ಲ. ಒಂದ್ ವೇಳೆ ಅವಳಿಗೇನಾದ್ರೂ ಪ್ರಜ್ಞೆ ಬಂದಿಲ್ಲ ಅಂದ್ರೆ? ಬ್ಲಡ್ ಕ್ಲಾಟ್ ಆಗಿದೆ ಅಂತ. ಆಗ ಕೋಮಾಗೋಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಬಾರ್ದು ಡಾಕ್ಟರ್. ಹೇಗಾದ್ರೂ ಮಧುನ ಕಾಪಾಡಿ ಡಾಕ್ಟರ್, ಪ್ಲೀಸ್. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ಟೆನ್ಷನ್ ಆಗಬೇಡಿ. ನಾವೇನು ಮಾಡ್ಬೇಕಂದ್ರೂ ಅವ್ರಿಗೆ ಎಚ್ಚರಿಕೆ ಆದಮೇಲೆ ನಾವು ಮುಂದುವರಿಯೋದು. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಏನ್ ಸರ್ ಇದು? ಮಧು ಏನಾಯ್ತು? ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಡಾಕ್ಟರ್. ಹೌದಾ? ನಡಿ. ಸರ್, ಮಧುಗೆ ಪ್ರಜ್ಞೆ ಬಂದಿದೆ ಅಂತೆ. ಡಾಕ್ಟರ್ ಟೆನ್ಷನ್ ಆಗೋದೇನೂ ಇಲ್ಲ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಅಂದರೆ ಶಿ ಈಸ್ ಔಟ್ ಆಫ್ ಡೇಂಜರ್. BP ಪಲ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂರ್ತಿ ಪ್ರಜ್ಞೆ ಬರುತ್ತೆ. ಆವಾಗ ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. 1 ಡೇ ಅಬ್ಸರ್ವೇಷನಲ್ಲಿ ಇಡಬೇಕು. ಫರ್ದರ್ ಟೆಸ್ಟ್ ಮಾಡಬೇಕು. ಆಗಲಿ ಡಾಕ್ಟರ್. ಮಧು,
ಹೇಗಿದೆ ಈಗ? ಶೈಲು, ನನ್ನನ್ನು ಆ ರೌಡಿಗಳಿಂದ ಕಾಪಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ ನೀನೇನಾ? ಥ್ಯಾಂಕ್ ಯು ಶೈಲು. ನೀನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ ಮಧು, ವಿರಾಟ್ ಸರ್ಗೆ. ಶೈಲು, ನಿನ್ನ ರೌಡಿಗಳಿಂದ ಬಚಾವ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಬಂದು ನಿನ್ನ ಪ್ರಾಣ ಉಳಿಸಿದ್ದೆ ವಿರಾಟ್ ಸರ್. ವಿರಾಟ್ ಸರ? ಹೌದು ಮಧು. ನಿನ್ನನ್ನು ರೌಡಿಗಳು ಓಡಿಸ್ಕೊಂಡು ಹೋದಾಗ ನಾನು ತಕ್ಷಣ ವಿರಾಟ್ ಸರಿಗೆ ಕಾಲ್ ಮಾಡಿದೆ. ಸರಿಯಾದ ಸಮಯಕ್ಕೆ ವಿರಾಟ್ ಸರ್ ಬರದೇ ಹೋಗಿದ್ರೆ ನೀನು ಈ ಥರ ನನ್ನ ಜೊತೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ವಿರಾಟ್ ಸರ್ ಎಲ್ಲಿದ್ದಾರೆ? ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ. ಹಲೋ ಅಮ್ಮ. ಚಂದ್ರ, ಹೇಗಿದ್ಯಾ ಅಮ್ಮ? ನನಗೇನಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನಡೆದಿರೋದನ್ನ ಹೇಳ್ಬೋದಲ್ವಾ? ಅಮ್ಮ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗೇ ಇದ್ದಾರೆ. ಆದ್ರೆ ನೀನೇ ನನ್ಗೇನಾಗಿದೆ ಅಮ್ಮ? ನಾನು ಚೆನ್ನಾಗೇ ಇದ್ದೀನಲ್ವಾ? ಮತ್ತೆ ವಾಯ್ಸ್ ಯಾಕಮ್ಮ ಈ ಥರ ಇದೆ? ಅಯ್ಯೋ, ಹಾಗೇನಿಲ್ಲ ಅಮ್ಮ, ಸ್ವಲ್ಪ ಜ್ವರ ಅಷ್ಟೇ. ನೀನು ಹಾಗೆ ಹೇಳ್ತೀಯ. ಯಾವ ನೋವನ್ನು ಹೊರಗೆ ಹೇಳ್ಕೊಳ್ಳಲ್ಲ, ನಿನ್ನಲ್ಲೇ ಮುಚ್ಚಿಟ್ಕೋತೀಯ. ಆದ್ರೆ ನೀನಲ್ಲಿ ಹೇಗಿದೆಯೋ ಏನು ಅಂತ ನನಗೆ ತುಂಬಾ ಭಯ ಆಗ್ತಿದೆ ಚಂದ್ರ. ನನ್ಗೇನೂ ಆಗಿಲ್ಲಮ್ಮ. ನೀನಲ್ಲಿ ನೆಮ್ಮದಿಯಾಗಿದ್ರೇನೆ ಆದಷ್ಟು ಬೇಗ ನನ್ನ ಕೆಲಸ ಮುಗ್ಸಕ್ಕಾಗೋದು. ಆ ನಂಬಿಕೆನೇ ನಮ್ಮ ನನ್ನನ್ನಿನ್ನೂ ಬದುಕಿಸ್ತಾ ಇರೋದು. ಎಲ್ಲ ನಡೆಯತ್ತೆ ಅಮ್ಮ. ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಆದಷ್ಟು ಬೇಗ ಅವನ್ನ ಹಿಡಿತೀನಿ. ನೀನೇನು ಯೋಚನೆ ಮಾಡಬೇಡ ಅಮ್ಮ. ನಾನಿಲ್ಲಿ ಯೋಚನೆ ಮಾಡದೆ ಹೇಗಮ್ಮ ಇರಕ್ಕಾಗತ್ತೆ? ಇಲ್ಲಿ ನಿಮ್ ದೊಡ್ಡಪ್ಪ ನಿನಗೆ ಕೊಟ್ಟಿರುವ ಸಮಯನ ಕಳೀತಿರೋ ದಿನಗಳನ್ನ ಲೆಕ್ಕ ಹಾಕ್ತಿದ್ದೀನಿ. ಅಲ್ಲಿ ನೋಡಿದ್ರೆ ನೀನು ಒಂಟಿಯಾಗಿ ಹೋರಾಟ ಮಾಡ್ತಿದ್ಯಾ. ಸೂರ್ಯ ಪ್ರತಿದಿನ ಉದಯಿಸಿ ಮುಳುಗ್ತಿರೋದನ್ನ ನೋಡಿ ನನಗೆ ಭಯ ಜಾಸ್ತಿ ಆಗ್ತಿದೆ. ಬೇಡ ಅಮ್ಮ, ನೀನಷ್ಟು ಭಯ ಪಡೋ ಅವಶ್ಯಕತೆ ಇಲ್ಲ. ಆ ದೇವ್ರು ನನ್ನ ಕಡೆನೇ ಇದ್ದಾನೆ. ನನ್ನ ಮುಂದೆ ನಡೆಸ್ತಾನೆ, ಖಂಡಿತ ಗೆಲ್ಲಿಸ್ತಾನೆ. ನನ್ನ ನಂಬಮ್ಮ. ಮೇಡಮ್, ನೀವಾ? ಬನ್ನಿ ಕೂತ್ಕೊಳ್ಳಿ. ನೀನು ಬಂದು ಕೂತ್ಕೊಂಬದು. ಹಲೋ ಅಮ್ಮ. ಮೇಡಮ್ ಯಾರಮ್ಮ? ಅಮ್ಮ, ನಾನು ಬೆಂಗಳೂರಿಗೆ ಬಂದಾಗ ನನಗೆ ಕೆಲಸ ಕೊಟ್ಟು ನನ್ನ ಜೀವನ ನಡೆಸೋಕೆ ಒಂದು ದಾರಿ ತೋರಿಸಿದ್ರು ಅಂತ ಹೇಳಿದ್ನಲ್ವಾ? ನಮ್ಮ ಮೇಡಮ್ ಮನೆಗೆ ಬಂದರು. ಹೌದಾ? ಆ ಮಹಾತಾಯಿ ಬಗ್ಗೆ ನೀನ್ ತುಂಬಾ ಸಲ ಹೇಳಿದೀಯಾ. ಒಂದ್ಸಲ ಕೂಡ ಭೇಟಿ ಆಗಕ್ಕಾಗಿಲ್ಲ. ಒಂದ್ಸಲ ಫೋನ್ ಕೊಡ್ತೀಯಾ? ಮಾತಾಡ್ತೀನಿ. ಸರಿ ಅಮ್ಮ. ಮೇಡಮ್, ನಮ್ಮಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಇಂಥ ಆಫರ್ ಕೊಡ್ತೀರಾ ಅಂತ ಅನ್ಕೊಂಡಿಲ್ಲ. ಶೋರ್ ಸರ್, ನೀವು ಹೇಳ್ದಾಗೆ ಅನನ್ಯನ ಕಾಂಟ್ಯಾಕ್ಟ್ ಮಾಡಿದ್ವಿ. ಇವತ್ತೇ ಫೋಟೋ ಶೂಟ್. ಓಕೆ ಸರ್, ಓಕೆ, ಇಡ್ತೀನಿ. ಯಾರು? ನಮ್ ಸ್ಪಾನ್ಸರ್ ಮಿತ್ರ ಸರ್. ನಮ್ ಡಿಸೈನ್ಸ್ಗೆ ಮಾಡೆಲ್ ಅನನ್ಯ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿ ಪಟ್ಬಿಟ್ರು. ಸೂಪರ್ ಶಾಲಿನಿ. ಅಷ್ಟೇ ಅಲ್ಲ, 1 ಇಯರ್ಗೆ ನಮ್ ಡಿಸೈನ್ಸ್ಗೆ ಮಿತ್ರ ಸರೇ ಸ್ಪಾನ್ಸರ್. ಕ್ರಾಂತಿ, ನಾವು ಕಂಪ್ನಿ ಶುರು ಮಾಡಿ 1 ವೀಕಲ್ಲೇ ಇಷ್ಟೊಂದು ಗ್ರೋತ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ಅನನ್ಯ ಕಾಲ್ ಮಾಡಿದ್ಯಾ? ಆನ್ ದ ವೇ ಕ್ರಾಂತಿ.
ಸಾರಿ, ಸ್ವಲ್ಪ ನೋಡ್ಕೊಂಡು ಹೋಗಿ. ಯು ಮ್ಯಾನರ್ಲೆಸ್ ಗರ್ಲ್, ಕಾಂಟ್ ಯು ಸಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಶಟ್ ಅಪ್. ಮಾಡದೇನೋ ಮಾಡ್ದೆ, ಮತ್ತೆ ಮಾತಾಡ್ತಿದ್ಯಾ? ವಾಟ್ ಇಸ್ ದಿಸ್? ಹಲೋ, ನೀವು ಫೋನ್ ನೋಡ್ಕೊಂಡು ಬರ್ತಾ ಇದ್ರಿ, ನಾನು ನನ್ನ ಪಾಡಿಗೆ ನಡ್ಕೊಂಡು ಬರ್ತಿದ್ದೆ, ನೀವೇ ಡ್ಯಾಶ್ ಮಾಡಿದ್ದು. ಇಟ್ಸ್ ಓಕೆ, ನಾನೇ ಸಾರಿ ಹೇಳಿದೆ. ಸಾರಿ ಹೇಳಿದ್ರೆ ಸಾಕಾಗತ್ತಾ? ಕಾಲ್ ಮೇಲೆ ಕಾಫಿ ಬಿತ್ತು. ಯು ಇಡಿಯಟ್. ಏನಾಯ್ತು ಸರ್? ಕಾರ್ ಯಾಕೆ ನಿಲ್ಸಿದ್ರಿ? ಮಧು, ಮೊನ್ನೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅವನೇ ಅಲ್ವಾ? ಹೇಳು ಮಧು, ಅವನೇ ಅಲ್ವಾ? ಹೌದು ಸರ್. ಸರ್, ಇವಾಗ ಯಾಕೆ ಸರ್ ಇದೆಲ್ಲ? ಯಾಕೆ ಅಂತ ಕೇಳ್ತಿದ್ಯಲ್ಲ ಮಧು. ಅಷ್ಟಕ್ಕೂ ನಿನ್ನ ಮೇಲೆ ಅಟ್ಯಾಕ್ ಮಾಡೋಂಥ ಅವಶ್ಯಕತೆ ಅವನಿಗೇನಿದೆ? ಏನಕ್ಕೆ ಹಂಗೆ ಮಾಡಿದ್ರು ಅಂತ ತಿಳ್ಕೋಬೇಕು ಅಂದರೆ ಇವನ್ನ ಹಿಡಿಬೇಕು. ನೀನಿಲ್ಲೇ ಇರು. ಸರ್ ಸರ್, ನನ್ನ ಗುರ್ತು ಸಿಕ್ತಾ? ನಿನ್ನ ಅವತ್ತು ಹೊಡೆದ್ನಲ್ಲ, ನೀವ್ಯಾರೋ ಗೊತ್ತಿಲ್ವಲ್ಲ. ಹೋಗ್ಲಿ, ನೀನೊಂದು ಹುಡುಗಿಗೆ ರಾಡ್ ತಗೊಂಡು ಹೊಡೆದೆ, ಅದು ನೆನಪಿದ್ಯಾ? ಏನ್ ಮಾತಾಡ್ತಿದ್ದೀರಾ? ಏಯ್, ಏಯ್! ಹೇಳೋ, ಏನಕ್ಕ ಹುಡುಗಿನ ಸಾಯಿಸ್ಬೇಕು ಅಂತ ಬಂದ್ರಿ? ನನಗೇನು ಗೊತ್ತಿಲ್ಲ. ಹೇಳು. ನಿಜ ಹೇಳಲಿಲ್ಲ ಅಂತಂದ್ರೆ ಸತ್ತೋಗ್ತೀಯ ನನ್ನ ಕೈಯಲ್ಲಿ ಇವತ್ತು. ನನ್ಗೇನು ಗೊತ್ತಿಲ್ಲ. ಆ ಹುಡುಗಿ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಮತ್ತೆ ಏನಕ್ಕೆ ಅವಳಿಗೆ ಅವತ್ತು ಹೊಡೆಯಕ್ಕೆ ಅಂತ ಬಂದೆ? ಬೇರೆ ಯಾರೋ ಒಬ್ಬ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ದ. ಹೇಳು, ಯಾರು ಅದು? ಹೇಳು. ಅವನು ಯಾರೋ ನನಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟ, ಅದಕ್ಕೆ ಹಾಗೆ ಮಾಡಿದೆ. ಎಲ್ಲಿರ್ತಾನೆ ಅವನು? ಹೇಳೋ, ಇಲ್ಲ ಅಂದ್ರೆ ಇಲ್ಲೇ ಸಾಯ್ತೀಯ. ಹೇಳೋ. KR ಪುರದಲ್ಲಿ ಒಂದು ಮನೇಲಿ ಇರ್ತಾನ ಅವನು. ಕರ್ಕೊಂಡು ಹೋಗು, ಇವಾಗ್ಲೇ ನನ್ನ ಅವನ ಹತ್ರ ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಡಿ. ಮಧು, ನಿನ್ಮೇಲಾಗಿದ್ದ ಅಟ್ಯಾಕು ಇವನ್ ಮಾಡಿದ್ದಲ್ಲ, ಯಾರೋ ಇವನ್ ಕೈಲಿ ಮಾಡಿಸಿದ್ದಂತೆ. ಇದು ಖಂಡಿತವಾಗ್ಲೂ ವಿಕ್ರಮ್ ಪ್ಲಾನೇ ಆಗಿರತ್ತೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀನ್ ಕಾರ್ ಹತ್ತು ಮಧು. ಇವನೆಲ್ಲಿ ಹೋದ? ಇವನು ಕೂಡ ತಪ್ಪಿಸ್ಕೊಂಡು ಹೋದ ಸರ್. ಯಾರನ್ನು ಬಿಡೋದಿಲ್ಲ ಮಧು. ಅವನು ಪಾತಾಳದಲ್ಲಿದ್ರೂ ನಾನು ಹಿಡ್ಕೊಂಬರ್ತೀನಿ. ನಿಂತೆಲ್ಲ ರಕ್ತ ಬರೋ ಹಂಗೆ ಮಾಡಿದವನನ್ನ ಈ ನನ್ನ ಕೈಯಾರೆ ಜೈಲಲ್ಲಿ ಕರ್ಕೊಂಡೋಗಿ ಕೂರಿಸ್ತೀನಿ. ಎಂಥ ಅನಾಹುತ ತಪ್ತೀಗ. ಸ್ವಲ್ಪ ಇದ್ದಿದ್ರೆ ಸಿಕ್ಕಾಕೊಂಡ್ಬಿಡ್ತಿದ್ದೆ.
ಛೆ, ಸರ್ ಸರ್ ನನ್ಗೆ ಯಾಕೆ ಹೊಡೆದ್ರಿ ಸರ್? ಏಯ್ ಹೊಡಿಬೇಕಾ ಸಾಯಿಸ್ಬಿಡ್ಬೇಕಾ? ನಿನ್ನ ಬ್ಯಾಚ್ನ ಕರ್ಕೊಂಡು ಸ್ವಲ್ಪ ದಿನ ಕಾಣಿಸ್ಕೊಳ್ದಿರೋಂಗೆ ಹೋಗು ಅಂತಂದ್ರೆ ಆ ಹುಡುಗಿ ಜೊತೆಗೆ ಅವನು ಯಾವನ್ನ ಜೊತೆಲಿ ಕರ್ಕೊಂಡು ಬರ್ತೀಯಾ? ನಾನು ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಸಿಕ್ಕಾಕೋಬಾರ್ದು ಅಂತಲ್ವ ಸರ್? ನೀವು ತಪ್ಪಿಸ್ಕೊಳ್ತೀರ ಅಂತ ತಾನೇ ನನಗೆ ಕಷ್ಟ ಆದರೂ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ. ಏಯ್ ನಿನ್ನ ಟೈಮಿಗೆ ಸರಿಯಾಗಿ ಮೆಸೇಜ್ ಮಾಡಿದ್ದಕ್ಕೇನೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ಇವತ್ತಿಗೆ ನನ್ನ ಕತೆ ಕ್ಲೋಸ್. ಆದರೂ ಅವ್ರ ಕಣ್ಣಿಗೆ ಹೇಗೆ ಬಿದ್ದಿಯೋ ನೀನು ಇಡಿಯಟ್. ಅವ್ರ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ನನಗೇನು ತಲೆ ಸರಿ ಇಲ್ಲ ಅನ್ಕೊಂಡಿದ್ದೀರಾ ಸರ್? ನಾನಿರೋ ಕಡೆ ಬರ್ತಾನೆ ಅಂತ ನನಗೇನು ಕನಸು ಬಿದ್ದಿತ್ತಾ ಸರ್? ಸಿಟಿ ದಾಟಿ ಅಂಡರ್ಗ್ರೌಂಡ್ ಆಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸರ್. ಅಷ್ಟರಲ್ಲಿ ನಮ್ಮನ್ನು ಅವನು ಹೇಗೆ ನೋಡ್ದ ಅಂತಲೇ ಗೊತ್ತಾಗಲಿಲ್ಲ. ಅವನೇ ಬಂದ್ಬಿಟ್ಟ. ನಾನು ಹಿಡ್ಕೊಂಡು ನಿಮ್ಮ ಬಗ್ಗೆ ವಿಚಾರ ಹೇಳು ಅಂತ ಸರಿಯಾಗಿ ಹೊಡೆಯೋಕ್ಕೆ ಶುರು ಮಾಡ್ದೆ ಸರ್. ಹಾಗಂತ ಹೇಳಿ ಡೈರೆಕ್ಟಾಗಿ ಫಂಕ್ಷನ್ಗೆ ಕರ್ಕೊಂಡು ಬಂದಂಗೆ ನನ್ನ ಹತ್ರಕ್ಕೆ ಕರ್ಕೊಂಡು ಬರ್ತಿದ್ಯಾ? ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸರ್. ನಿನ್ನನ್ನು ಖಂಡಿತ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಸರ್. ಯಾವನವನು? ಅವನಿಗೂ ಇವಳಿಗೂ ಏನು ಸಂಬಂಧ? ಅದು ಗೊತ್ತಿಲ್ಲ ಸರ್. ಆ ಹುಡುಗಿ ಏನೋ ಸಾರ್ ಅಂತಾಳೆ. ಅವ್ನು ನೋಡಿದ್ರೆ ಮಧು ಅಂತಾನೆ. ಅಷ್ಟೇ ಗೊತ್ತು ಸರ್. ಏಯ್ ಅವನ ಫೋಟೋ ಏನಾದರೂ ತೆಗ್ದಿದ್ಯಾ? ಆ ಚಾನ್ಸೇ ಕೊಡಲಿಲ್ಲ ಸರ್. ಹೊಡೆದಿದ್ದು ಏನೋ ಲಕ್ ಚೆನ್ನಾಗಿತ್ತು, ನಿಮ್ಗೆ ಮೆಸೇಜ್ ಮಾಡಿದೆ ಅಷ್ಟೇ. ಯಾವನೋ ಅವನು? ನನ್ನ ರೂಟ್ಗೆ ಅಡ್ಗಾಲಾಗಿರೋ ಚಂದ್ರಕಲಾನ ಫಿನಿಶ್ ಮಾಡಿದ್ರೆ ನಾನು ಇಲ್ಲಿಂದ ಪಾರಾಗಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ಅವಳನ್ನು ಕಾಪಾಡೋದಕ್ಕೆ ಯಾರೋ ಒಬ್ಬ ಮುಂದೆ ಬಂದಿದ್ದಾನೆ ಅಂದರೆ ನನಗೆ ಅದು ಅಪಾಯನೇ. ಅವನು ಯಾರು ಅಂತ ನಾನು ತಿಳ್ಕೋಬೇಕು. ಆಗಲೇ ಚಂದ್ರಕಲಾನ ಸಂಪೂರ್ಣವಾಗಿ ಕಿತ್ತಾಕ್ಬೋದು. ನಾನಿವಾಗ ಏನು ಮಾಡಬೇಕು ಹೇಳಿ ಸರ್? ಏನು ಮಾಡಬೇಡ, ಈ ದುಡ್ಡು ತಗೋ. ನಿಮ್ಮಲ್ಲಿ ಯಾರು ಒಬ್ಬರಾದರೂ ಅವ್ರ ಕಣ್ಣಿಗೆ ಬೀಳ್ದ ಹಾಗೆ ಮಾಯ ಆಗೋಗಿ. ಅಲರ್ಟ್ ಆಗಿರಿ. ಹೋಗೋ. ಬರ್ತೀನಿ ಸರ್. ಏನ್ ಭಾವ ಮಧು ಬೆಲೆ? ಆಫ್ಟರ್ ಆಲ್ ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಿರೋ ವರ್ಕರ್ ಅವಳು. ಆದ್ರೆ ನಾವು ಕರ್ಸಿದ ಮಾಡೆಲ್ ಲಕ್ಷಗಟ್ಲೆ ಬೆಲೆ ಬಾಳ್ತಾಳೆ. ಅಂತ ಮಾಡೆಲ್ಗೆ ಆಫ್ಟರ್ ಆಲ್ ಒಂದು ಎಂಪ್ಲಾಯಿ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ರಿ. ಸ್ಥಾಯಿ ಅನ್ನೋದು ತಗೊಳ್ಳೋ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಲ್ಲ, ಸಂಸ್ಕಾರದಲ್ಲಿರುತ್ತೆ. ಆ ಥರ ಸಂಸ್ಕಾರ ಇರೋಂಥ ಮಧು ಕೈಯಲ್ಲಿ ಅಹಂಕಾರ ಇರೋ ಒಬ್ಬ ಮಾಡೆಲ್ಗೆ ಸಾರಿ ಕೇಳಿಸ್ತೀವಿ, ಕಾಲ್ ಹಿಡಿಸ್ತೀವಿ ಅಂತಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ಕ್ರಾಂತಿ, ವಿರಾಟ್ ಹೇಳ್ತಾ ಇರೋದು ಸತ್ಯನಾ? ನಿನ್ನೆ ಕ್ರಾಂತಿ ಕೇಳ್ತಾ ಇರೋದು. ಮಧು ಹತ್ರ ಆ ಮಾಡೆಲ್ ಕಾಲ್ ಹಿಡಿಯುವಂತ ಅವಶ್ಯಕತೆ ಏನಿತ್ತು? ಯಾಕೆ ಮಾತಾಡ್ತಿಲ್ಲ? ಯಾರು ಬೇಕು ಅಂತ ಹಾಗೆ ಮಾಡಿಲ್ಲ ಮಾವ. ಮಧು ತಪ್ಪು ಮಾಡಿದ್ಲು, ಸಾರಿ ಕೇಳು ಅಂತ ಹೇಳಿದ್ವಿ. ಮಧು ಮಾಡಿದ್ದು ತಪ್ಪಾಗಿರೋದಕ್ಕೇನೆ ಸಾರಿ ಕೇಳಿದ್ಲು. ಆದ್ರೆ ನೀವು ಮಾಡೆಲ್ ಶೂ ಕ್ಲೀನ್ ಮಾಡು ಅಂತಂದ್ರಿ, ಅದನ್ನ ತಪ್ಪು ಅಂತ ಹೇಳ್ದೆ. ಹೌದು, ನೀವು ತಪ್ಪನ್ನ ಎತ್ತಾಡ್ತಾನೆ ಇರ್ತೀರಾ, ನಾವ್ ತಲೆ ತಗ್ಗಿಸ್ತಾನೆ ಇರ್ಬೇಕು. ಇನ್ನು ನಿಮ್ ತಮ್ಮ ಯಾವಾಗ ಬೆಳೆಯೋದು? ಯಾವಾಗ ಅನ್ಕೊಂಡಿದ್ನ ಸಾಧಿಸೋದವ್ರು? ನಾವು ಚೆನ್ನಾಗಿರೋದಕ್ಕೆ ಬೇರೆಯವ್ರನ್ನ ಹಾಳು ಮಾಡೋದಲ್ಲ ವ್ಯಾಪಾರ ಅಂತ ಅಂದ್ರೆ, ನಮ್ಮ ಜನಗಳ ಮುಂದೆ ನಾನ್ ತುಂಬಾ ದೊಡ್ಡವನು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಆತ್ಮಾಭಿಮಾನಕ್ಕೆ ಧಕ್ಕೆ ಬರೋ ತರ ಮಾಡಬಾರ್ದು. ತಪ್ಪು ಯಾರ್ದು ಅಂತ ಗೊತ್ತಿರಬೇಕು. ನಾವು ತಪ್ಪು ಅಂತ ಇರೋ ಮನುಷ್ಯನ ಮನಸ್ಸೇನು ಅಂತ ನಮಗೆ ಗೊತ್ತಿರಬೇಕು. ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ ಅಣ್ಣ.
ನನಗೆ ಆ ಅವಶ್ಯಕತೆನೂ ಇಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾನು ಫೇಲ್ ಆಗಿದ್ದೀನಿ. ನನಗಿಷ್ಟ ಇರೋ ಫೀಲ್ಡ್ನ ಆರಿಸ್ಕೊಂಡು ಬೆಳೆಯೋಣ ಅಂತ ಅಂದ್ಕೊಂಡ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ ಬಿಡ್ತಾ ಇಲ್ಲ. ಕ್ರಾಂತಿ, ಹೆಜ್ಜೆ ಮುಂದೆ ಇಡಬೇಡ ಅಂತ ಹೇಳಿದ್ದು ವಿರಾಟ್ ಅಲ್ಲ, ಮಧು ಅಂತ ಕೆಲಸ ಮಾಡೋಳಲ್ಲ. ನಿನ್ನ ತಪ್ಪು ಕಲ್ಪನೆ, ನಿನ್ನ ಅಮಾಯಕತ್ವ, ಅಷ್ಟಕ್ಕೂ ಬೇರೆ ಯಾರಿಗೋ ಸಾರಿ ಹೇಳು ಅಂತ ತಪ್ಪನ್ನ ಮಧು ಮಾಡ್ತಾಳೆ ಅಂತ ನನಗನ್ಸಲ್ಲ. ನಿಮ್ ಕಡೆ ತಪ್ಪಿಟ್ಕೊಂಡು ಅಷ್ಟು ಅವಮಾನ ಅವಳಿಗೆ ಹೇಗ್ ಮಾಡಿದ್ರಿ ನೀವು?